ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬೆಂಗಳೂರು ಬಿರಿಯಾನಿ. ಮೊದಲಿಲ್ಲಿ ಕುಕ್ಕರಲ್ಲಿ 1 kg ಬೀಫ್, ಒಂದು ಸ್ಮಾಲ್ ಆನಿಯನ್ ಆ್ಯಂಡ್ ಟರ್ಮರಿಕ್ ಪೌಡರ್, ಸಾಲ್ಟ್ ಇಷ್ಟನ್ನು ಸೇರಿಸಿ ಕುಕ್ಕರನ್ನು ಗ್ಯಾಸಲ್ಲಿಟ್ಟು ಒಂದು 5 ವಿಸಿಲ್ ಆಗುವವರೆಗೆ ಬೇಯಿಸಿ. ಹೈ ಫ್ಲೇಮಲ್ಲಿಟ್ಟು 1 ವಿಸಿಲ್ ಆದಮೇಲೆ ಲೋ ಫ್ಲೇಮಲ್ಲಿ 4 ವಿಸಿಲ್ ಆಗುವವರೆಗೆ ಬೇಯಿಸಿ. ಈಗ ಇಲ್ಲಿ ನಾವು ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1 kg ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಬುಲೆಟ್ ರೈಸನ್ನು ತಗೊಂಡಿದ್ದೇನೆ. ಇದನ್ನು ನಾವು 1 ಅಥವಾ 2 ಸತಿ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು 15 ಅಥವಾ 20 ನಿಮಿಷ ಅಕ್ಕಿಯನ್ನು ನೆನೆಯೋದಕ್ಕೆ ಬಿಡೋಣ. ಈಗ ಅನ್ನ ಮಾಡೋದಕ್ಕೆ ನೀರು ಬಿಸಿಯಾಗಿದೆ. ನೀರಿಗೆ ಸ್ಪೈಸಸನ್ನು ಹಾಕಿ ಸ್ವಲ್ಪ ಫುಡ್ ಕಲರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ಹಸಿಮೆಣಸು, ಆಯಿಲನ್ನು ಸೇರಿಸಿ ತೊಳೆದಿಟ್ಕೊಂಡಿರುವ ಅಕ್ಕಿಯನ್ನು ಸೇರಿಸಿ 50% ಆಗುವಷ್ಟು ಬೇಯಿಸಿ. ಈಗ ಅಕ್ಕಿ ಬೇಯುವಷ್ಟರಲ್ಲಿ ನಾವು ಬಿರಿಯಾನಿಗೆ ರೆಡಿ ಮಾಡೋಣ. ಒಂದು ಪ್ಯಾನಿಗೆ 1 ಕಪ್ಪಷ್ಟು ಆಯಿಲನ್ನು ಹಾಕಿ, ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಸ್ಪೈಸಸನ್ನು ಸೇರಿಸಿ ದೊಡ್ಡ ಸೈಜಿದು 4 ಆನಿಯನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಸೂರಿ ಮೆಥಿಯನ್ನು ಹಾಕಿ ಹೈ ಫ್ಲೇಮಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಆದಮೇಲೆ 6 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, 1.5 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಸೇರಿಸಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಕೊರಿಯಾಂಡರ್ ಲೀವ್ಸ್, ಮಿಂಟ್ ಲೀವ್ಸ್ ಇದನ್ನು ಅಷ್ಟೇ 1-2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಬೇಯಿಸ್ಕೊಂಡಿರುವ ಬೀಫನ್ನು ಸೇರಿಸಿ ಬೀಫ್ ಹಾಕ್ಕೊಂಡು 2 ನಿಮಿಷ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿ. ಆಮೇಲೆ ಟೊಮೆಟೊವನ್ನು ಹಾಕಿ 1 kgಗೆ 8 ಟೊಮೆಟೊವನ್ನು ಸ್ಲೈಸ್ ಕಟ್ ಮಾಡಿ ಹಾಕ್ಕೊಂಡಿರ್ತೀನಿ. ಆಮೇಲೆ ಅದಕ್ಕೆ 4 ಹಸಿಮೆಣಸನ್ನು ಹಾಕಿ ಉಪ್ಪನ್ನು ಸೇರಿಸಿ ಒಂದು ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ. ಟೊಮೆಟೊನ್ನು ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಪ್ರತಿಯೊಂದು ಐಟಮ್ ಹಾಕಿದಾಗಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಲಾಸ್ಟಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ಸೇರಿಸಿ ಈಗ ಲೋ ಫ್ಲೇಮಲ್ಲೇ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಳಿದಿರುವ ಮಿಂಟ್ ಲೀವ್ಸ್ ಮತ್ತು ಕೊರಿಯಾಂಡರ್ ಲೀವ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆಯಲ್ಲಿರುವ ಎಣ್ಣೆಯನ್ನು ತಗೊಂಡು ಈಗ ಬೇಯಿಸ್ಕೊಂಡಿರುವ ಅನ್ನವನ್ನು ಸೇರಿಸಿ ನಾವು ತೆಗೆದಿಟ್ಟಿರುವ ಮಸಾಲೆಯನ್ನು
ಅನ್ನದ ಮೇಲೆ ಸೇರಿಸಿ ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಆದಮೇಲೆ ಒಮ್ಮೆ ರೈಸನ್ನು ಪಲ್ಟಿ ಮಾಡಿ ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ. ನೋಡ್ಬೋದು ನೀವಿಲ್ಲಿ ಪರ್ಫೆಕ್ಟಾಗಿ ಕಲರ್ಫುಲ್ಲಾಗಿ ಬ್ಯಾಂಗ್ಳೂರ್ ಬಿರಿಯಾನಿ ರೆಡಿಯಾಗಿದೆ.